ನಮಸ್ಕಾರ ಸ್ನೇಹಿತರೆ, ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಧರ್ಮದ ಮಹಾಗ್ರಂಥಗಳಲ್ಲಿ ಒಂದಾದಂತ ಮಹಾಭಾರತ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿದ್ದು 18 ಅಕ್ಷೋಹಿಣಿ ಸೈನ್ಯ. 18 ಅಕ್ಷೋಹಿಣಿ ಸೈನ್ಯ 18 ದಿನಗಳ ಯುದ್ಧ. ಪಾಂಡವರು ಕೌರವರ ಒಂದು ಈ ಪಗಡೆ ಆಟದಲ್ಲಿ, ಜೂಜಾಟದಲ್ಲಿ ಒಂದು ಷರತ್ತದ ಮೇಲೆ ಒಂದು ಆಟ ಆಡ್ತಾರೆ. ಆ ಆಟದ ಪ್ರಕಾರ 12 ವರ್ಷಗಳ ಕಾಲ ವನವಾಸ, 1 ವರ್ಷಗಳ ಕಾಲ ಅಜ್ಞಾತವಾಸನ ಮಾಡಬೇಕು ಅಂತ ಕೌರವರು ಒಂದು ಷರತ್ತು ಹಾಕ್ತಾರೆ. ಆ ಷರತ್ತನ್ನು ಒಪ್ಪಿಕೊಂಡಂತ ಪಾಂಡವರು ಆಟದಲ್ಲಿ ಸೋತ ನಂತರ 12 ವರ್ಷಗಳ ಕಾಲ ಕಠೋರವಾದಂತ ವನವಾಸವನ್ನು ಅನುಭವಿಸಿ, ನಂತರ ಅತ್ಯಂತ ಕಠೋರವಾದಂತ 1 ವರ್ಷ ಅಜ್ಞಾತವಾಸ ಮುಗಿಸಿ ವಾಪಸ್ ಹಸ್ತಿನಾಪುರಕ್ಕೆ ಬರ್ಬೇಕಾದ್ರೆ ತಮ್ಮ ಭಾಗದ ರಾಜ್ಯವನ್ನ ಕೊಡಬೇಕು ಅಂತ ಕೇಳಿದಾಗ ದುರ್ಯೋಧನ ಒಪ್ಪದೇ ಇದ್ದಾಗ ಅಲ್ಲಿ ಕೃಷ್ಣ ಪರಮಾತ್ಮ ಮೂಲಕ ಸಂಧಾನವನ್ನ ಮಾಡುವಂತ ಪ್ರಯತ್ನವೂ ಸಹಿತ ಈ ಪಾಂಡವರು ಮಾಡ್ತಾರೆ. ಅವ್ರಿಗೆ ತಮ್ಮ ಪೂರ್ತಿ ರಾಜ್ಯವನ್ನು ಕೊಡದೇ ಇದ್ರೂ ಸಹಿತ ಪರವಾಗಿಲ್ಲ, ಕೇವಲ 5 ಗ್ರಾಮಗಳನ್ನಾದ್ರೂ ಕೊಟ್ಟರು ಸಹಿತ ತಾವು ಸಂತೃಪ್ತಾಗಿ ಜೀವನ ಮಾಡ್ತೀವಿ ಅಂತ ಪಾಂಡವರು ಒಂದು ಇಚ್ಛೆ ವ್ಯಕ್ತಪಡಿಸ್ತಾರೆ. ಆದ್ರೆ ಈ ಒಂದು ಮನವಿಯನ್ನ ಪೂರ್ಣವಾಗಿ ತಿರಸ್ಕರಿಸಿದಂತ ದುರ್ಯೋಧನ ಯುದ್ಧಕ್ಕೆ ಸನ್ನದ್ಧಾಗ್ತಾನೆ. ಯುದ್ಧಕ್ಕೆ ಇವತ್ತಿನ ಹರಿಯಾಣ ರಾಜ್ಯದಂತ ಹತ್ರ ಕುರುಕ್ಷೇತ್ರದಲ್ಲೇ ಯುದ್ಧ ಆಗಿದ್ದು, ಆ ಯುದ್ಧಕ್ಕೆ ಪಾಂಡವರ ಕಡೆಗೆ 7 ಅಕ್ಷೋಹಿಣಿ ಸೈನ್ಯ ಭಾಗವಹಿಸಿತು. ಹಾಗೆ ಕೌರವರ ಕಡೆಗೆ 11 ಅಕ್ಷೋಹಿಣಿ ಸೈನ್ಯ ಯುದ್ಧದಲ್ಲಿ ಪಾಲ್ಗೊಂಡಿತ್ತು. ಈ ಅಕ್ಷೋಹಿಣಿ ಸೈನ್ಯ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನೀಡ್ಬೇಕಂತ ವಿಚಾರ ಮಾಡಿದ್ವಿ. ಯಾಕಂದ್ರೆ ಈ ಅಕ್ಷೋಹಿಣಿ ಸೈನ್ಯ ಅನ್ನೋದು ಎಲ್ಲರೂ ಕೇಳುವಂತದ್ದು ಇದ್ದೇ ಇದೆ. ಆದ್ರೆ ಇದು ಅಕ್ಷೋಹಿಣಿ ಸೈನ್ಯದ ಸಂಖ್ಯೆ ಎಷ್ಟು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ತಮಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲ ಈ ಅಕ್ಷೋಹಿಣಿ ಸೈನ್ಯ ಆಗ್ಬೇಕಾದ್ರೆ ಎಷ್ಟು ಸಂಖ್ಯೆಯ ಸೈನಿಕರಿದ್ರೆ ಮತ್ತು ಎಷ್ಟು ಆಣೆ, ಎಷ್ಟು ರಥ ಇದ್ರೆ ಆಗುತ್ತೆ ಅನ್ನೋದ್ರ ಒಂದು ವಿವರಗಳನ್ನು ಇಟ್ಕೊತ ಹೋಗ್ತೀನಿ. ಒಂದು ಪಡೆ ಅಂತ ಕಟ್ತಾರೆ. ಅದಕ್ಕೆ ಪಡೆಯಲ್ಲಿ 1 ಗಜ, 1 ರಥ, 3 ಕುದುರೆಗಳು, 5 ಕಾಲಾಳುಗಳು ಮತ್ತು ಒಟ್ಟು ಪದಾತಿಗಳು 10 ಜನ ಇರ್ತಾರೆ. ಅಂದ್ರೆ ಒಟ್ಟು 10 ಜನ ಯೋಧರ ಒಂದು ಗುಂಪನ್ನ ಪಡೆ ಅಂತ ಹೇಳ್ತಾರೆ. ಹಾಗೆ ಎರಡನೇದಾಗಿ ಇದನ್ನ 3 ಪಟ್ಟು ಹೆಚ್ಚಾದಾಗ ಇನ್ನು ಮತ್ತೊಂದು ಹೆಸರು ಬರುತ್ತೆ. ಅದಕ್ಕೆ ಸೇನಾ ಮುಖ ಅಂತ ಹೇಳ್ತಾರೆ. ಅದಕ್ಕೆ ದಳನು ಅಂತ ಹೇಳ್ಕೊತಾರೆ. ಅದರಲ್ಲಿ 3 ಆಣೆ, 3 ರಥ, 9 ಕುದುರೆ, 15 ಕಾಲಾಳು, ಒಟ್ಟು 30 ಜನ ಯೋಧರು ಇರ್ತಾರೆ. ನಂತರ ಮೂರನೇ ಇದು ಬರುವುದು ಗುಲ್ಮ ಸಮೂಹ ಅಂತ ಹೇಳ್ತಾರೆ. 9 ಆನೆ, 9 ರಥ, 27 ಕುದುರೆಗಳು, 45 ಕಾಲಾಳುಗಳು, ಒಟ್ಟು 90 ಜನರು ಇರ್ತಾರೆ. ನಂತರ ಬರುವುದು ಘನ, ಈಗಿನ ಬೆಟಾಲಿಯನ್ ಅಂತ ಹೇಳ್ತಾರೆ. ಅದರಲ್ಲಿ 27 ಆನೆ, 27 ರಥಗಳು, 81 ಕುದುರೆಗಳು, 135 ಕಾಲಾಳುಗಳು, ಅಂದ್ರೆ ಒಟ್ಟು 270 ಯೋಧರು ಇರ್ತಾರೆ. ಇನ್ನು ಅದರ ನಂತರ ಬರುವಂತದ್ದು ಮತ್ತೊಂದು ಪಡೆ ವಾಹಿನಿ, ರೆಜಿಮೆಂಟ್. ಈಗಿನ ಸಂದರ್ಭದಲ್ಲಿ ರೆಜಿಮೆಂಟ್ ಅಂತ ಉಪಯೋಗ ಮಾಡ್ತಾರೆ. 81 ಆಣೆ, 81 ರಥಗಳು, 243 ಕುದುರೆಗಳು, ಒಟ್ಟು 405 ಕಾಲಾಳುಗಳು, ಒಟ್ಟು 810 ಯೋಧರು ಇರ್ತಾರೆ. ಇದು ಒಂದು ರೆಜಿಮೆಂಟ್ ಅಂದ್ರೆ ವಾಹಿನಿ ಅಂತ ಹೇಳ್ತಾರೆ. ನಂತರ ಪ್ರೋತನ ದಳ ಅಂತ ಹೇಳ್ತಾರೆ. ಅದಕ್ಕೆ 243 ಆಣೆ, 243 ರಥಗಳು, 729 ಕುದುರೆಗಳು, 1215 ಕಾಲಾಳುಗಳು, ಒಟ್ಟು 2430 ಯೋಧರು ಇರುವಂತದ್ದು ಒಂದಕ್ಕೆ ಒಂದು ದಳ ಅಂತ ಹೇಳ್ತಾರೆ. ಇದರ ನಂತರ ಬರುವುದು ಚಾಮು ವಿಭಾಗ ಅಂತ ಹೇಳ್ತಾರೆ ಈಗಿನ ಭಾಷೆಯಲ್ಲಿ. 729 ಆನೆ, 729 ರಥಗಳು, 2127 ಕುದುರೆಗಳು, 3645 ಕಾಲಾಳುಗಳು, 7290 ಯೋಧರು. ಇದು ವಿಭಾಗ ಅಂತ ಹೇಳ್ತಾರೆ. ಇದರ ನಂತರ ಬರುವುದು ಅಣಿಕಿನಿ ಅಂದ್ರೆ ಪಡೆ ಅಂತ ಹೇಳ್ತಾರೆ. 2187 ಆನೆ, 2187 ರಥ,
6,561 ಕುದುರೆ, 10,935 ಕಾಲಾಳುಗಳು, 21,870 ಯೋಧರು. ಅಂದ್ರೆ ಇಷ್ಟು ಜನರಿದ್ದಕ್ಕೆ ಒಂದು ಅಣಿಕಿನಿ ಅಥವಾ ಪಡೆ ಅಂತ ಹೇಳ್ತಾರೆ. ಇನ್ನ ಇದರ ನಂತರ ಬರುವುದೇ ಅಕ್ಷೋಣಿ. ಅಕ್ಷೋಣಿಯಲ್ಲಿ ಇರುವಂತದ್ದು ಒಟ್ಟು ಸಂಖ್ಯೆಗಳು ಈಗ ನೋಡಿ ಗಮನಿಸಿ. ಅಕ್ಷೋಣಿ ಸೈನ್ಯದಲ್ಲಿ 21,870 ಆನೆಗಳು, 21,870 ರಥಗಳು, 65,610 ಕುದುರೆಗಳು, 1,9,350 ಕಾಲಾಳುಗಳು, ಒಟ್ಟು 22,18,700 ಯೋಧರು. ಇದು ಇಷ್ಟೆಲ್ಲಾ ಸೇರಿದಾಗ ಒಂದು ಅಕ್ಷೋಣಿ ಸೈನ್ಯ ಆಗುತ್ತೆ. ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ಭಾಗವಹಿಸಿದಂತ ಒಟ್ಟು ಈ ಸಂಖ್ಯೆಗಳು ಹೇಳ್ತಾ ಇದ್ದೀನಿ. ಇಲ್ಲದ್ದು ಆನೆಗಳ ಸಂಖ್ಯೆ 3,93,660, ಜೊತೆಗೆ ರಥಗಳ ಸಂಖ್ಯೆ 3,93,660. ನಂತರ ಬರುವುದು ಕುದುರೆಗಳು 11,80,980. ಅಂದ್ರೆ ಕಾಲಾಳುಗಳು ಅಂದ್ರು ಸೇರಿಸಿದ್ರೆ 19,68,300 ಜನ. ಅಂದ್ರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಒಂದು ಅಕ್ಷೋಣಿ ಒಟ್ಟು ಭಾಗವಹಿಸಿದಂತ ಒಟ್ಟು ಸೈನಿಕರ ಸಂಖ್ಯೆ, ಅದರಲ್ಲಿ ಅತಿರಥರು ಬಂದ್ರು, ಮಹಾರಥರು ಬಂದ್ರು, ಎಲ್ಲರೂ ಒಟ್ಟಿಗೆ ಸೇರಿದಾಗ ಆಗುವಂತ ಸಂಖ್ಯೆ 39,36,600 ಜನ ಪಾಲ್ಗೊಂಡಿದ್ರು. ಆದರೆ ಕುರುಕ್ಷೇತ್ರ ಯುದ್ಧ ಮುಗಿದ ಸಮಯದಲ್ಲಿ ಪಾಂಡವರ ಕಡೆಗೆ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ, ಶ್ರೀಕೃಷ್ಣ ಪರಮಾತ್ಮ, ಸಾತಕಿ ಮತ್ತು ಕೌರವರ ಧೃತರಾಷ್ಟ್ರನ ಇನ್ನೊಬ್ಬ ಪುತ್ರನಾದಂಥ ಯುಯುತ್ಸು ಪಾಂಡವರ ಕಡೆ ಬಂದು ಸೇರ್ಕೊಂಡಿರ್ತಾನೆ ಯುದ್ಧದ ಕೊನೆಯಲ್ಲಿ. ಅವನು ಸಹಿತ ಉಳ್ಕೋತಾನೆ. ನಂತರ ಕೌರವರ ಕಡೆಗೆ ಕೇವಲ 3 ಜನ ಮಾತ್ರ ಉಳ್ಕೋತಾರೆ. ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃತವರ್ಮ, ಅಂದರೆ ಕೃಪಾ ಅಂತ ಹೇಳ್ತಾರೆ, ಅವ್ರು ಮಾತ್ರ ಉಳ್ಕೋತಾರೆ. ಅಂದರೆ ಒಟ್ಟು ಈ ಕಡೆ 8 ಜನ, ಈ ಕಡೆ 3 ಜನ, 11 ಜನ ಮಾತ್ರ ಕುರುಕ್ಷೇತ್ರದ ಕೊನೆಗೆ ಉಳ್ಕೊಳ್ಳುವುದು. ಪಾಂಡವ ಸೈನ್ಯ ಪರವಾಗಿ ಯುದ್ಧ ಮಾಡಿದಂತ 7 ಅಕ್ಷೋಣಿ ಸೈನ್ಯಗಳ ಒಕ್ಕೂಟಗಳು ಈ ರೀತಿವಿದೆ. ಪ್ರಾಥಮಿಕವಾಗಿ ಪಾಂಚಾಲ ಮತ್ತು ಮತ್ಸ್ಯ ಪಡೆಗಳು ಭೀಮನ ಮಗ ಘಟೋತ್ಕಚ ಮತ್ತು ವಸ್ತಿ ಯಾದವ ವೀರರು ರಾಕ್ಷಸ ಪಡೆಗಳು ಇದ್ದವು. ಅದರಲ್ಲಿ ಕುಂತಿಭೋಜ, ಕುಂತಿ ಸಾಮ್ರಾಜ್ಯದ ರಾಜ್ಯದಿಂದ ಒಂದು ಅಕ್ಷೋಣಿ ಸೈನ್ಯ, ಪಾಂಡ್ಯರು, ಚೇಳರು, ಚೇರರು ಸಂಯೋಜಿತ ಸಶಸ್ತ್ರ ಪಡೆ ಹೊಂದಿದಂತ ಆರಂಭಿಕ ಪಾಂಡ್ಯರು, ರಾಜ ಮಲಯಧ್ವಜ ಒಂದು ಅಕ್ಷೋಣಿ ಸೈನ್ಯ, ದುಷ್ಟಕೇತು ಛೇದಿ ರಾಜ ಒಂದು ಅಕ್ಷೋಣಿ ಸೈನ್ಯ, ಸಹದೇವ ಅಂದ್ರೆ ಜರಾಸಂಧನ ಮಗಧ ರಾಜ್ಯದ್ದು ಒಂದು ಅಕ್ಷೋಣಿ ಸೈನ್ಯ, ಪಾಂಚಾಲರ ರಾಜನಾದಂಥ ದ್ರುಪದ ತನ್ನ ಮಕ್ಕಳೊಂದಿಗೆ ಒಂದು ಅಕ್ಷೋಣಿ ಸೈನ್ಯ, ವಿರಾಟ ಮತ್ಸ್ಯ ಸಾಮ್ರಾಜ್ಯದ ರಾಜ ಒಂದು ಅಕ್ಷೋಣಿ ಸೈನ್ಯ, ಘಟೋತ್ಕಚ ಮತ್ತು ಇತರ ಮಿತ್ರರು ಒಂದು ಅಕ್ಷೋಣಿ ಸೈನ್ಯ. ಅಕ್ಷೋಣಿ ಸೈನ್ಯ ರೂಪಿಸಿ 4 ವಿವಿಧ ಘಟಕ ಚದುರಂಗದ ಪುನರಾವೃತ್ತಿಯಾಗಿ ಚದುರಂಗದಲ್ಲೇ ಕಾಣಬಹುದು ನೀವು. ಇನ್ನು ಈ ಕೌರವರ ಪಡೆಗೆ ಬಂದಂತ ಅಕ್ಷೋಣಿ ಸೈನ್ಯ ಬಗ್ಗೆ ಒಂದ್ಸರಿ ನೋಡೋಣ. ಭಗದತ್ತನ ಸೈನ್ಯ ಪ್ರಜದ್ಯುಷ ರಾಜನದ ಅಂದ್ರೆ ನರಕಾಸುರ ಏನು ರಾಕ್ಷಸ ಬರ್ತಾನಲ್ಲ ಅವನ ಮಗನ ಒಂದು ಅಕ್ಷೋಣಿ ಸೈನ್ಯ, ಶಲ್ಯ ಮದ್ರ ರಾಜನಾದಂತ ಶಲ್ಯನದು ಒಂದು ಅಕ್ಷೋಣಿ ಸೈನ್ಯ, ಭೂರಿಶ್ರವು ಬಾಹ್ಲಿಕ ಸಾಮ್ರಾಜ್ಯದ ರಾಜಕುಮಾರ ಮತ್ತು ರಾಜ ಬಾಹ್ಲಿಕನ ಮೊಮ್ಮಗನಂದು ಒಂದು ಅಕ್ಷೋಣಿ ಸೈನ್ಯ, ಕೃತವರ್ಮನ ಯುದ್ಧದ ಮೊದಲು ಅರ್ಪಿಸಿದ ಅಂಧಕರು, ವಸಿಷ್ಠಗಳು, ಕುಕುಕುರುಗಳು, ಭೋಜರು ಮತ್ತು ಶೈನರು, ಯಾದವ ಕುಲಗಳು ಒಳಗೊಂಡಂತೆ ಕೃಷ್ಣನ ನಾರಾಯಣ ಸೇನೆ ಮುನ್ನಡೆಸುವನು ಒಂದು ಅಕ್ಷೋಣಿ ಸೈನ್ಯ. ಜಯದ್ರಥ ಅಂದ್ರೆ ಈ ದುರ್ಯೋಧನನ ಭಾವ ಜಯದ್ರಥಂದು ಸಹಿತ ಸಿಂಧು ರಾಜ್ಯದ ಒಂದು ಅಕ್ಷೋಣಿ ಸೈನ್ಯ ಇತ್ತು. ಸುದಕ್ಷಿಣಿ ಕಾಬೋಜ ರಾಜನಂದು ಒಂದು ಅಕ್ಷೋಣಿ ಸೈನ್ಯ. ಅವನ ಸೈನ್ಯದಲ್ಲಿ ಯವನರು ಮತ್ತು ಶಕ್ಕರು ಇದ್ರು ಅಂತ ಉಲ್ಲೇಖ ಇದೆ.
ಹಾಗೆ ಕರ್ಣನ ಒಂದು ಅಂಗರಾಜ್ಯದಿಂದ ಒಂದು ಅಕ್ಷೋಣಿ ಸೈನ್ಯ, ಶತ್ರುಯುಧ ಕಳಿಂಗದ ರಾಜ ಒಂದು ಅಕ್ಷೋಣಿ ಸೈನ್ಯ, ಶಕುನಿ ಗಾಂಧಾರ ರಾಜನ ಒಂದು ಅಕ್ಷೋಣಿ ಸೈನ್ಯ, ಸುಶರ್ಮ ತ್ರಿಗರ್ತ ರಾಜನು ಒಂದು ಅಕ್ಷೋಣಿ ಸೈನ್ಯ, ಕುರುಗಳು ಮತ್ತು ಮಿತ್ರರು ಸೇರಿ ಒಂದು ಅಕ್ಷೋಣಿ ಸೈನ್ಯ. ಇದು ಕೌರವರ ಕಡೆ ಇದ್ದಂತ ಒಟ್ಟು 11 ಅಕ್ಷೋಣಿ ಸೈನ್ಯ. ಇದು ಪಾಂಡವರ 7 ಅಕ್ಷೋಹಿಣಿ ಸೈನ್ಯ, ಅಂದರೆ ಒಟ್ಟು 18 ಅಕ್ಷೋಹಿಣಿ ಸೈನ್ಯ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಂಡಂಥ 18 ಅಕ್ಷೋಹಿಣಿ ಸೈನ್ಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನಾನು ನೀಡಿದ್ದೇನೆ. ಸಾಧ್ಯ ಇದ್ದರೆ ಮುಂದೆ ಈ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಇನ್ನೂ ಕೆಲವೊಂದು ಸವಿಸ್ತಾರ ವಿವರಗಳನ್ನು ತಮಗೆ ನೀಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಸದ್ಯಕ್ಕೆ ಇಷ್ಟೊಂದು ಸಾಕನ್ಸುತ್ತೆ. ಈಗ ಇದೆಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಏನಾದರೂ ಇಂಥ ವಿಷಯಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿ. ನಾನು ಸಾಧ್ಯ ಇದ್ದಷ್ಟು ಮಟ್ಟಿಗೆ ಹುಡುಕಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.